ತೋರಿಸು ಮುಖ ಬಿಟ್ಟಿತ ಬಳೆಯದ್ದು ಪ್ಲಸ್ ಬಳೆ ಅದು ಬೆಳ್ತಾ ಬಂದಿ ಅಪ್ಪ ನೋಡಿದ್ರೆ ಎರಡು ಕೊಡ್ತಾರೆ ನೋಡಿ ನಿಂಗೀಗ ಹೋಗ್ತಾನೆ ಅಂದರೆ ಇಡ್ಲಿದು ಗಿನ್ನಲಲ್ಲಿ, ಇಲ್ಲಾಂದರೆ ಇಲ್ಲಿ ಮಲಗಿರ್ತಾನೆ ಅಕ್ಕಿ ಗೋಣಿ ಮೇಲೆ. ಕಜ್ಜು. ಹಾಯ್ ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇದು ನನಗೆ ಬೇಕಾಯ್ತಾ, ಇಲ್ಲಿದಿಷ್ಟು. ಟಿಂಕಿ ಯಾವಾಗ ಬೊಂಡ ಕೊಯ್ದರೂ ಕಾಯ್ತಾ ಇರ್ತೇನೆ. ಈಗ ಬೆಳಿಗ್ಗೆ ಇವರೊಂದು ಬೊಂಡ ಕಟ್ ಮಾಡಿದ್ರು, ಎಷ್ಟು ಚಿಲ್ಡ್ ಇರ್ತದಲ್ಲ. ಕರೆಂಟ್ ಇಲ್ಲ, ವೋಲ್ಟೇಜ್ ಇಲ್ಲ. ಹಾಗೆ ಇವತ್ತು ತರಕಾರಿಗೆಲ್ಲ ಗಣಿಯೇ ಬಾವಿಯಿಂದ ನೀರನ್ನು ಸೇದಿ ಹಾಕ್ತಾ ಇದ್ದಾರೆ. ಅಪ್ಪ ಆವಾಗಲೇ ಪೈಪ್ ಫಿಟ್ ಮಾಡಿಟ್ಟು ಹೋಗಿದ್ದಾರೆ, ಆದರೆ ಕರೆಂಟ್ ಇಲ್ಲ. ಕರೆಂಟ್ ಉಂಟು, ಗಾಳಿಗೆ ವೋಲ್ಟೇಜ್ ಇಲ್ಲ, ಎಲ್ಲೋ ಒಂದು ಕಡೆ ಏನೋ ಬಿದ್ದಿದೆ ಅಂತ ಅನಿಸ್ತದೆ. ಹಾಗೆ ಹೂ ಗಿಡಕ್ಕೆ, ತರಕಾರಿ ಗಿಡಕ್ಕೆ ಎಲ್ಲ ನೀರು ಹಾಕ್ತಾ ಇದ್ದಾರೆ. ಈಗ ನೀರು ಹಾಕ್ತಿದ್ದಾರಲ್ಲ, ಅಲ್ಲಿ ಪಾಲಕ್ಕಿದು ಸೀಡ್ಸ್ ಹಾಕಿದ್ದಾರೆ, ಮಹಾರಾಷ್ಟ್ರದಿಂದ ಕೊಟ್ಟದ್ದು. ಆಗ್ತದ ಅಂತ ನೋಡ್ಬೇಕಷ್ಟೇ ಅಂತ. ದೊಡ್ಡದಾಗಿದೆ ಅಲ್ಲ ಮೆಣಸಿದ ಗಿಡ, ನನಗಿಂತ ದೊಡ್ಡದಾಗಿದೆ. ಎಷ್ಟು ಜೋರು ಬರ್ತಾ ಉಂಟಂದರೆ ಅಷ್ಟು ಜೋರು ಫಲಗಾಲಿ. ಈ ಫಲಗಾಲಿ ಬರುವುದು ಹೂ ಹೋಗಲಿಕ್ಕೆ ಆಯಿತಾ. ಈಗ ಮಾವಿನದು ಹೂ ಮತ್ತು ಗೇರು ಹೂವು, ಹಲಸಿದು ಚಿಕ್ಕ ಚಿಕ್ಕ ಹೂವಾಗಿ ಅದರಲ್ಲಿ ಕಳ್ಳಿ ಆಗ್ತದಲ್ಲ, ಹಾಗೆ ಆಗಲಿಕ್ಕೆ. ಆದರೆ ಇದರಲ್ಲಿ ಉಂಟಲ್ಲ ಸುಮಾರು ಅಷ್ಟು ಅಡಿಕೆ ಗಿಡಗಳು ಮುರಿತದೆ. ಅಂದರೆ ಉದ್ದಕ್ಕೆ ಹೋಗಿ ತುಂಬ ಭಾರ ಅಡಿಕೆಯನ್ನು ಹೊತ್ಕೊಂಡಿರುವಂಥ ಅಡಿಕೆ ಮರಗಳುಂಟಲ್ಲ, ಅದೆಲ್ಲ ಕಟ್ಟಾಗ್ತದೆ ಭಾರಕ್ಕೆ. ಚೆಂದ ಮಾಡಿ ಅಡಿಕೆಯನ್ನು ಸೆಟ್ ಮಾಡಿ ಇಟ್ಟಿರ್ತಾರೆ ಆಯಿತಾ. ಇವನು ಎಲ್ಲ ಕಡೆ ಹೊರಲಾಡಿ ಆಚೆಂದ ಈಚೆ, ಈಚೆಂದ ಆಚೆ ಮಾಡಿರ್ತಾನೆ. ಅಪ್ಪ ನೋಡಿದ್ರೆ ಎರಡು ಕೊಡ್ತಾರೆ ನೋಡಿ ನಿಂಗೀಗ. ಕುರೀಶಾ ಚುಂಗೀಶಾ. ಇದೇ ನಾನು ಈ ಥರ ಟಿಂಕಿಗೆ ಮಾಡಿದರೆ ಓಡಿ ಬರ್ತಿದ್ದ, ಅಂದರೆ ಕೂರ ಓಡಿ ಬರ್ತಾನೆ. ಸ್ವಲ್ಪ ಜಲಸಿ ಇವನಿಗೆ. ಆದರೆ ಇವನನ್ನು ಕೊಂಡಾಟ ಮಾಡುವಾಗ ಅವ ಓಡಿ ಬರುತ್ತಿಲ್ಲ, ಅವನಷ್ಟಕ್ಕೆ ಇರ್ತಾನೆ. ಮತ್ತು ಇವ ಸ್ವಲ್ಪ ಪ್ರಾಯದಲ್ಲಿ ಚಿಕ್ಕ ಅಲ್ಲ ಟಿಂಕಿಗಿಂತ. ಗುರೀಶಾ ಶೇಲೆ ಪುನಃ ಆಚೆಂದ ಬಂತು ಈಚೆಂದ. ಚಿಂಕು ಚಳಿ ಕಾಯೋದು, ಟಿಂಕಿ ಚಳಿ ಕಾಯೋದು. ಹೌದು ನೋಡಿ, ಅವನನ್ನು ಮುಟ್ಲಿಕ್ಕಿಲ್ಲ, ಅವ ಬಂದಾಯಿತು ಉಪದ್ರ ಮಾಡಲಿಕ್ಕೆ. ಪಾಪು ನಮ್ಮ ಮುಜ್ಜು ಚಿಂಕಿ. ಈಗ ಹುಲ್ಲು ಹಾಕಿ ಅವ್ರು ತಿಂದು ಕರ್ಕೊಂಡು ಹೋಗೋ ಹೊತ್ತಾಗ್ತದಲ್ಲ. ಇದು ಕೆಲಸ ಎಲ್ಲ ಆಗಿ ನಾನು ಮತ್ತೆ ಈಗ ಸೊಪ್ಪಿಗೆ ಹೊರಟಿದ್ದೇವೆ. ಒಂದು ಕಟ್ಟ ಸೊಪ್ಪು ಮಾಡಬೇಕು. ಹಾಗೆ ದನಗಳನ್ನೊಂದು ಕಡೆ ಕಟ್ಟಿದ್ದುಂಟು. ನಾವು ಈಚೆ ಇದ್ದೇವೆ, ದನಗಳು ತುಂಬ ಆಚೆ ಕಡೆ ಇದ್ದಾರೆ ಆಯಿತಾ. ಅವರನ್ನು ನಾನು ಯಾವಾಗಲೂ ಒಂದು ಅಂದರೆ ನನಗೆ ಎಲ್ಲಿ ಹೋಗಬೇಕು ಅಲ್ಲಿ ಕಟ್ಟುವ ಅಂತ ಅಂದ್ಕೊಳ್ಳೋದು. ಆದರೆ ಅವರು ಬರೋದೇ ಇಲ್ಲ ಆಯಿತಾ. ಎಲ್ಲಿಗಾದರೂ ಓಡ್ತಾರೆ, ಹಾಗೆ ಒಡಿದಲ್ಲಿ ಕಟ್ಟಿ ಬರೋದು. ಈಗ ನನಗೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮತ್ತೆ ಸೊಪ್ಪು ಮಾಡಿ ಹೋಗುವ. ಮತ್ತು ಟಿಂಕಿ ಇಬ್ಬರು ಸೊಪ್ಪು ಮಾಡ್ತಿದ್ದೇವೆ. ಗಣಿ ಮನೆಗೆ ಹೋದರು. ಏನಂದರೆ ಮನೆಯಲ್ಲಿ ಕೂರ ಬೊಗಳ್ತಿದ್ರು ಇವನು ಹೋಗ್ತಿಲ್ಲ, ಯಾಕೆಂದ ಗೊತ್ತಿಲ್ಲ, ಇಲ್ಲೇ ಕೂತಿದ್ದಾನೆ. ಅಪ್ಪ ಇದ್ದಾರೆ. ನಿನ್ನೆ ಚಿಕ್ಕಪ್ಪ ಕಾಲ್ ಮಾಡಿ ಹೇಳಿದರು ಮದ್ದಿಗೆ ಬರ್ತಾರೆ, ಅಂದರೆ ಕಿಡ್ನಿ ಸ್ಟೋನಿಗೆ ಮದ್ದಿಗೆ ಬರ್ತಾರೆ ಹಾಗೆ ಅಂತ. ಬಹುಶಃ ಹಾಗೆ ಇರ್ಬೋದು ಅಂತೇಳಿ ಇವರು ಹೋಗಿದ್ದಾರೆ. ಇವನು ಇದ್ದಾನಲ್ಲ, ನಾನು ಹೇಳಿದೆ ಕೂರ ಬೊಗಳ್ತಿದ್ದಾನೆ, ಒಮ್ಮೆ ಹೋಗು ನೋಡು ಮಾರಾಯ ಅಂತ. ಇವ ಹೋಗ್ತಿಲ್ಲ. ಇವ ಒಂದು ಮೂಲೆಯಲ್ಲಿ ಕೂತಿದ್ದಾನೆ ಕಾಡಲ್ಲಿ. ಹೋಗಲಿಕ್ಕೆ ಮನಸ್ಸಿಲ್ಲ. ನಾನು ಒಬ್ಬಳಿದ್ದೇನೆ ಅಂತೇಳಿ ಬಿಟ್ಟು ಹೋಗ್ತಿಲ್ಲ, ಇಲ್ಲಾಂದರೆ ಅವನಿಗೆ ಅಲ್ಲಿ ಹೋಗಲಿಕ್ಕೆ ಮನಸ್ಸಿಲ್ಲ. ಅಂತೂ ಇಲ್ಲೇ ಕೂತಿದ್ದಾನೆ ಆಗೋದಿಲ್ಲ. ಮತ್ತೇನಂದರೆ ಯಾವಾಗಲೂ ಕೂಡ ಮದ್ದಿಗೆ ಯಾರಾದರೂ ಬಂದರೆ ಅವರನ್ನು ಮಾತಾಡಿಸಿ ಎಲ್ಲ ನಾನು ಕಳಿಸೋದು.
ಇತ್ತೀಚೆಗೆ ಈಗ ಗಣ್ಣಿಯವರಿಗೆ ಅಭ್ಯಾಸ ಆಗಿದೆ, ಅಂದರೆ ಅವರು ಮಾತಾಡಿ ಅವ್ರು ಮದ್ದು ಕೊಟ್ಟು ಎಷ್ಟು ಮದ್ದು ತೊಗೊಳ್ಬೇಕು, ರಿಟರ್ನ್ ಯಾವಾಗ ಬರಬೇಕು ಅದನ್ನೆಲ್ಲ ಹೇಳಿ ಕಳಿಸ್ತಾರೆ. ಹಾಗಾಗಿ ನನ್ನದೊಂದು ಪುಣ್ಯ ಆ ವಿಷಯದಲ್ಲಿ. ಅವರು ಎಲ್ಲ ಸಹ ಅಪ್ಪಂದು ಫಾಲೋ ಮಾಡ್ತಾರೆ, ಅಂದರೆ ಅಪ್ಪ ಏನೆಲ್ಲ ವಿಷಯ ಹೇಳ್ತಾರೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಫಾಲೋ ಮಾಡ್ತಾರೆ. ಅದೊಂದು ಆ ವಿಷಯದಲ್ಲಿ ನಾನೊಂದು ಪುಣ್ಯ ಮಾಡಿದ್ದೆ. ಆ ವಿಷಯ ಅಂತಲ್ಲ, ಎಲ್ಲ ವಿಷಯದಲ್ಲಿ ಸಹ ಅಷ್ಟೇ. ಅವರಿಗೆ ಒಂದು ಹೇಳಿದರೆ ಅದನ್ನು ನೆನ್ಪಿಟ್ಕೊಳ್ತಾರೆ, ಮತ್ತು ಅದನ್ನು ಹೇಳ್ತಾರೆ ಅಂದರೆ ಫಾಲೋ ಮಾಡ್ತಾರೆ ಅಪ್ಪಂದೆಲ್ಲ ವಿಷಯ ಸಹ. ನೀನು ಹೋಗಲಿಲ್ಲ ಯಾಕೆ ಅಂತ ಹೇಳು. ಚಿಂಕುಳು ಸೊಪ್ಪಾಯಿತು ಒಂದು ಕಟ್ಟ ಕೊಂಡು ಹೋಗೋದು. ನಾವು ನಿನ್ನೆ ಮಳೆದಲ್ಲೇ ಬಂದದ್ದು. ನೋಡಿ ವಿಶಾಲ ಮರಗಳು. ಮಂಡೆಗೆ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ನೀರು ತೋಟಕ್ಕೆ. ಯಾಕೋ ಅದು ಸ್ಪೀಡಲ್ಲಿ ಹಾರ್ತಾ ಇಲ್ಲ, ಏನೋ ಇಲ್ಲ ಒಂದು ಕಡೆ ಲೀಕೇಜ್ ಉಂಟಾ ಅಂತ ನೀರಿದು. ಹಾಗೆ ನನಗೆ ಚಿಕ್ಕರಾಗಿಂದ ಸಹ ಇದು ಚೆಂದ ಅನಿಸೋದು, ಇದು ಹಾರುವಾಗ ನೋಡಲಿಕ್ಕೆ. ನಾನು ಮತ್ತು ಗಣ್ಣಿ ಈಗ ದನಗಳ ಹತ್ರ ಹೋಗ್ತಿದ್ದೇವೆ ಸ್ಕೂಟಿಯಲ್ಲಿ. ಅವುಗಳು ಹೋದ ಪೆಟ್ಟಿಗೆ ಎಷ್ಟು ದೂರ ಹೋಗಿದ್ದಾರೆ ಗೊತ್ತಾ? ನಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗ್ತದೆ ಅಂತೇಳಿ ಈಗ ಸ್ಕೂಟಿಯಲ್ಲಿ ಹೋಗೋದು. ಇದು ನಮ್ಮ ಊರಿನ ರೋಡಿನ ಪರಿಸ್ಥಿತಿ. ಕಲ್ಲು ರೋಡು. ಹೊಸ ಸ್ಟೈಲ್ ಮಾಡ್ತಿದ್ದೇನೆ ಟಿಂಕಿಗೆ. ತೋರಿಸು ಮುಖ ಬಿಟ್ಟಿತಾ? ಕಿವಿ ಕೊಡ್ತಾನೆ ಅವನು. ಟಿಂಕಿ ಹುಲ್ಲು ಕೂತ್ಕೊಳ್ಳಿಕ್ಕೆ ಚಳಿ ಆಗ್ತದ ಅಂತ ಅವನಿಗೆ. ಖುರಾ ಏನಾದರೂ ಆಗಲಿ ತೊಂದರೆ ಇಲ್ಲ, ನನಗೆ ನನ್ನ ವಾಟರ್ ಥೆರಪಿ ಆಗಬೇಕು. ಅವ್ನು ಬೆಳಿಗ್ಗೆ ಕೂರ್ತಾನೆ ಎಷ್ಟು ಚಳಿ ಇದ್ದರೆ ಸಹ. ಇವಂತೂ ಚಳ್ಳುಂಟು. ಕೂರಿ ತೆಗಣಿ ಹುಲ್ಲಿಗೆ ಬಂದಿದ್ವಿ, ಇಲ್ಲಿ ಇಷ್ಟು ಕ್ಲೀನ್ ಮಾಡಿದ್ವಿ. ಹಾಗೆ ಒಂದು ಕಟ್ಟ ಆಯ್ತು. ಇನ್ನು ನಾಳೆಗೆ ಹೀಗೆ ಮಧ್ಯಾಹ್ನದೊಳಗಡೆ ಹುಲ್ಲು ಮಾಡಿದ್ದೇವೆ, ಬೇಗ ಕೆಲಸ ಆಗಲಿ ಅಂತ. ಇಷ್ಟು ಅಡಿಗೆ ಸಿಕ್ಕಿತ್ತು ನೋಡಿ ಕ್ಲೀನ್ ಮಾಡಿದ್ರಿಂದ. ಇದು ಬದನೆಕಾಯ್ದು ಚಟ್ನಿ, ಮತ್ತು ನನಗೆ ಇದು ಇಷ್ಟ ಆಯಿತಾ, ಹೀಗೆ ಕಟ್ ಮಾಡಿ ಇಟ್ಕೊಂಡು ತಿಂತೇನೆ. ಮತ್ತು ಮಜ್ಜಿಗೆ. ಇದು ನಾನು ಹೇಳಿದ್ದೆಲ್ಲ ಮೊದಲದು ನಮ್ಮ ಮನೆಯಲ್ಲಿ ಹೂಬಾಳೆಯದ್ದು ರಸಬಾಳೆ, ಅದು ಬೆಳ್ತಾ ಬಂದಿದೆ. ಇನ್ನು ಒಂದು ಲಾಸ್ಟ್ ಇದು ಹಣ್ಣಾದಾಗ ಇದರದ್ದು ಗೊನೆ ಕೊಯ್ಯೋದು. ಇದು ಒಂಥರ ಕಪ್ಪು ಚುಕ್ಕಿ ಬಿದ್ದಿದೆಯಲ್ಲ, ಚೆಂದ ಬೆಳೆದಿದೆ ಅಂತ. ಇನ್ನೂ ಒಂದು ಸ್ವಲ್ಪ ಎಲ್ಲೋ ಬಂದಾಗ ಕಡಿಯೋದು. ಬೆಳಿಗ್ಗೆ ಹೇಳಿದೆಲ್ಲ ಫಳಗಾಲಿ ಬಂದರೆ ಒಂದೊಂದು ಅಡಿಕೆ ಗಿಡ ಮುರಿದೋಗ್ತದೆ ಅಂತ. ನೋಡಿ ಎಷ್ಟು ಒಳ್ಳೆ ಅಡಿಕೆ ಮರ ನೋಡಿ ಬಿದ್ದೋಗಿದೆ ಅಂತ. ಇದರಲ್ಲಿ ಫಸಲಿಲ್ಲ, ಬಟ್ ಒಳ್ಳೇದು ಅಡಿಕೆ ಮರ ಮಾತ್ರ ಒಳ್ಳೇದಿತ್ತು. ಬರೋ ವರ್ಷಕ್ಕೆ ಒಳ್ಳೆ ಫಸಲಿತ್ತು. ಇದು ನೋಡಿ ಹಿಂಗಾರ ಎಲ್ಲ ಎಷ್ಟು ದೊಡ್ಡದುಂಟು ಇದರದ್ದು. ಇದು ನೋಡಿ ಕಟ್ಟದ್ದು ಇದರದ್ದು. ಕೈಲ್ಲ ಅವಲ್ಲೇ ಅಪ್ಪ ಇಲ್ಲಿ ಹುಲ್ಲು ಎರಿತಿದ್ದಾರೆ. ನಂದಿ ಅವರಿಗೆ ಹೆಲ್ಪ್ ಮಾಡೋದು. ಕಜ್ಜು ಸಹ ಇದ್ದಾನೆ, ನಿಮಗೆ ಕಾಣಲಿಕ್ಕಿಲ್ಲ. ಆಚೆ ಇದ್ದಾನೆ. ಅಲ್ಲಿ ನೋಡಿ ಅಂತೆ ಕಜ್ಜು. ಸ್ಟಾಪ್ ಮಾಡಿದ. ದರ್ಬೆ ನೆಟ್ಟಿದ್ದಾರೆ. ಹಾಗೆ ಕ್ಲೀನ್ ಮಾಡೋದು ಅದನ್ನು. ನೀನು ಬಂದು ಹೆಲ್ಪ್ ಮಾಡಿ ಅಪ್ಪನಿಗೆ. ಹಾಕೊಳ್ಳಿ, ಅವ ನೋಡಿ ಚಿಕ್ಕದು ಚುಬ್ಬಣ್ಣ, ಎಷ್ಟು ಚಂದ ನೋಡಿ ನನ್ನ ಚುಬ್ಬಣ್ಣ. ಕಾಜು ಇವ ಸೀನಿಯರ್, ಅವ ಜೂನಿಯರ್ ನೋಡಿ ಅಂತೆ. ಕಾಜು ಇದ್ದಾನಲ್ಲ, ಒಂದಾದರೆ ಅವನ ಅಮ್ಮನೊಟ್ಟಿಗೆ ತಿರ್ಗ್ಲಿಕ್ಕೆ ಹೋದರೆ ಇರೋದೇ ಇಲ್ಲ ಮನೆಯಲ್ಲಿ. ಎಲ್ಲಾದರೂ ಇರ್ತಾನೆ ಮಲಕ್ಕೊಂಡಾಯ್ತಾ. ಮತ್ತು ಕರೆದಾದ್ಮೇಲೆ ಬರ್ತಾನೆ ಹಸಿ ಆಗುವಾಗ.
ಬಂದು ಬೊಬ್ಬೆ ಹೊಡಿತಾನೆ, ಒಂದು ಬೌಲ್ ಹಾಲು ಹಾಕಿ ಕುಡ್ದು ಹೋಗ್ತಾನೆ, ಅಂದರೆ ಇಡ್ಲಿದು ಗಿನ್ನಲಲ್ಲಿ. ಇಲ್ಲಾಂದರೆ ಇಲ್ಲಿ ಮಲಗಿರ್ತಾನೆ ಅಕ್ಕಿ ಗೋಣಿ ಮೇಲೆ. ಕಜ್ಜು ಅಮ್ಮ ಕರೆದ್ರೆ ಬರ್ತಾಳೆ, ಇಲ್ಲಾಂದರೆ ಅವನಿಗೆ ಎಚ್ಚರವೇ ಇರೋದಿಲ್ಲ. ಈಗ ನೋಡಿ ಅಮ್ಮ ಕರೀತಾ ಇದ್ದಾಳೆ, ಅದಕ್ಕೆ ಈಗ ಕಿವಿ ಕೊಟ್ಟು ಕೇಳ್ತಿದ್ದಾನೆ ಯಾವ ಸೈಡಿಂದ ಸೌಂಡ್ ಬರ್ತುಂಟು ಕಜ್ಜುಗೆ ಅಂತ. ಕಜ್ಜು, ಕಜ್ಜುಳು, ಚುಬ್ಬಣಿ ಕಜ್ಜುಳು. ಭಾರಿ ಹುಷಾರಿದ್ದಾನೆ ಈಗ. ಹತ್ತಿ ಬಂದು ಸೀದಾ ತೊಡೆಯಲ್ಲಿ ಕೂತ್ಕೊಳ್ತಾನೆ, ಅಷ್ಟು ಪರಿಚಯ ಆಗಿದೆ ಈಗ ನಮ್ಮದೆಲ್ಲ. ಅಪ್ಪನ ಬೆಡ್ಶೀಟಲ್ಲಿ ಆಟಾಡ್ತಾ ಇರ್ತಾನೆ ಅವರು ಟಿ ವಿ ನೋಡುವಾಗ, ಮತ್ತು ಗಣ್ಣಿ ಒಟ್ಟಿಗೆ ಕೂತ್ಕೊಂಡಿರ್ತಾನೆ, ಅವ್ರದ್ದು ಗಡ್ಡ ಕಚ್ಚೋದೆಲ್ಲ ಮಾಡ್ತಿರ್ತಾನೆ. ಚುಬ್ಬಣ್ಣ ಅಷ್ಟು ಚಾಲಾಗಿದ್ದಾನೆ ಈಗ.